ನಮಸ್ಕಾರ ಎಲ್ಲರೂ ಹೆಂಗದ್ದೀರಿ? ನಾವಂತೂ ಸೂಪರ್ ಆಗಿದ್ದು ನೋಡ್ರಿ. ಬರ್ರಿ ಇವತ್ತಿನ ರೂಟೀನ್ ಸ್ಟಾರ್ಟ್ ಮಾಡೋಣಂತ. ಗುರುವಾರ ರೂಟೀನ್ ರೀ ಇದು. ಗುರುವಾರ ಲಕ್ಷ್ಮೀ ಪೂಜೆ ರೂಟೀನ್. ಸೊ ಅದಕ್ಕೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಅರ್ಶಿ ತೋರಿಸ್ಕೊಂಡು ಮತ್ತು ಬೆಳಿಗ್ಗೆ ಆಗಲ್ಲೇ ಅದಕ್ಕೆ ಎಲ್ಲ ಸ್ವಚ್ಛ ಮಾಡಾಕಿದ್ವಿ. ಸೊ ನಾನ್ ವೆಜ್ ತಿಂತೀವಲ್ರಿ ಆಯ್ತು. ಸೊ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇರಬೇಕಿಲ್ಲ ಅಂತೀನಿ. ಲಕ್ಷ್ಮೀ ಪೂಜೆ ಸಂಬಂಧ ಅಜ್ಜಿ ಇದಕ್ಕಿನ್ನು ನಾಳೆ ಗುರುವಾರ ಮೆಂತ್ಯ ಪಲ್ಯ ಉಳಿದಿತ್ತು ಸ್ವಲ್ಪ ಅದು ಅಂದ್ರೆ ಮಾಡ್ತೀನಿ ನೋಡಿ. ಚಪಾತಿ ಉಳಿದಿದ್ದು ಹಂಗೆ ತಿಂದೆ ನೋಡಿ, ವೇಸ್ಟ್ ಆಗಬಾರ್ದು ಅಂತಂತ ಅದು ಮಾತಾಡತ್ತಿದ್ವಿ ಇಬ್ಬರು. ಹಂಗಾರಿ ಅವ್ರು ಏನೂ ಕೊಡಬಾರ್ದು ಅವ್ರದ್ದು. ನಾವು ಮತ್ತು ಬ್ಯಾಡಾಗಿದ್ದು ಉಲ್ಟಾ ತಿಂದು ಒಟ್ಟು ಯಾಕೆ ಕೆಡಿಸ್ಕೋಬೇಕಂತ ನಾವು ಅಷ್ಟೊಂದು ಸ್ವಲ್ಪ ಹಿಂಗೆ ಅಲ್ರಿ ಮೊದಲಿನ ಕಾಲದವ್ರು ಅಂದ್ರೆ ಅವ್ರು ಹಂಗಾರಿ ಗ್ಯಾಸ್. ಸೊ ಎಲ್ಲ ಕ್ಲೀನ್ ಮಾಡಾಕತ್ತಿದ್ದೆ ನೋಡಿರಿ. ಗ್ಯಾಸ್ ಕಟ್ಟಿ ಅದು ಕ್ಲೀನ್ ಮಾಡ್ಕೊಂಡು ಹಂಗೆ ನಿಮ್ಮ ಜೊತೆ ಮಾತಾಡ್ಕೋತ ಮಾಡತ್ತೀನಿ ನೋಡಿರಿ. ನಮ್ದು ಯಾರೋ ಒಬ್ರಿಗೆ ಕೇಳಿದ್ರಿ ಇನ್ಸ್ಟಾನ್ಯಾಗ, ಐ ಥಿಂಕ್ ಹೋಮ್ ಟೂರ್ ಲಾಗ್ ಮಾಡಿರಿ. ಹೋಮ್ ಟೂರ್ 2 ಸಲ ಆಯ್ತು ರೀ ಕೇಳಕತ್ತಾರ. 200 ಸಬ್ಸ್ಕ್ರೈಬರ್ಸ್ ಆದ್ರೆ ಗೈಸ್ ನಾ ಫೈನಲಿ ಫಸ್ಟ್ ಟೈಮ್ ನಾನು ಮಾಡ್ತೀನಿ ರೀ ಹೋಮ್ ಟೂರ್ ಲಾಗ್. ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಆಗಲ್ರಿ, ವ್ಯೂಸ್ ಜಾಸ್ತಿ ಬರ್ರಿ ಗೈಸ್. ಹಿಂಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ಲಾರ್ದನ ಕಂಟಿನ್ಯೂ ಆಗ ನೋಡ್ತೀರಿ. ನೆಕ್ಸ್ಟ್ ಇನ್ನು ಮುಂದೆ ಏನು ಬರ್ತಾವಲ್ರಿ ಅವು ಜರ್ನಿ ಲಾಗ್ಸ್ ಬರ್ತಾವ್ರಿ ಗೈಸ್. ಎಲ್ಲೇ ಏನು ಅಂತೆಲ್ಲ ಬರ್ತಾವೆ ನಿಮ್ಗೆ ಒಂದು ಡೈಲಿ ಗೊತ್ತಾಗತ್ತೆ ರೀ. ಸೊ ಎಲ್ಲ ಗ್ಯಾಸ್ ಕಟ್ಟಿ ಅದು ಕ್ಲೀನ್ ಮಾಡಿ ಇದ್ದಿದ್ದು ಇಲ್ಲಾರ್ದ ಎಲ್ಲ ಬಾಂಡೆಗಳಾಗ ಬಾಂಡೆ ತಿಕ್ಕೊಂಡೆ. ಬಾಂಡೆದು ನೋಡಿರಿ ಇಷ್ಟು ನೀಟಾಗಿ ಕಾಣಿಸಿದ್ರೆ ಇಷ್ಟು ಸಮಾಧಾನ ಆಗುತ್ತೆ ರೀ ಮನಸ್ಸು ನೋಡ್ರಿ. ಅಷ್ಟು ಸಮಾಧಾನ ನೋಡಿರಿ. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಮಾರ್ನಿಂಗ್ ರೂಟೀನ್ ನೋಡಿರಿ. ಇದು ಮಾರ್ನಿಂಗ್ ರೂಟೀನ್ ಏನಂದ್ರೆ ಅಂಗಳ ಕಸ ಹುಡುಗುದ್ರಿ. ಅಂಗಳ ಕಸ, ಒಳಗಿನ ಪರ್ಸಿ ಅದು ಇದೆಲ್ಲ ಒಳಗಿನ ಪರ್ಸಿ ಕಸ ಅದು ಮುಗಿಸ್ಕೊಂಡು ಅಂಗಳ ಕಸ ಹುಡ್ಗಾಕತ್ತಿದ್ದೆ. ಅಂಗಳ ಕಸನ ದೊಡ್ಡದಾಗತ್ತಲ್ರಿ, ನಿಮ್ಗೆ ಹೇಳಿದ್ರೆ ಆಲ್ರೆಡಿ ಬ್ರೀಫಾಗಿ ತೋರಿಸ್ತೀನಿ ನಾನು ನಮ್ದು ಅಂಗಳ ಎಷ್ಟು ದೊಡ್ಡದಂತ. ಅಂಗಳ ಕಸ ಹೊಡೆದ ನೀರು ಹಾಕಿ ಜಸ್ಟ್ ಒಂದು ಸಿಂಪಲ್ ರಂಗೋಲಿ ಹಾಕಿದೆ. ಸಿಂಪಲ್ ರಂಗೋಲಿ ಹಾಕಿ ಫುಲ್ ಪೂಜೆದು ಅರ್ಜೆಂಟ್ ಇತ್ತು ರೀ ಅವತ್ತು. ಹಂಗಂಗೆ ವಿಡಿಯೋದಿಂದ ಮುಂದೆ ಆಗಿರ್ಬೇಕು ಶೂಟ್ ಮಾಡಿದ್ದೆ. ಅವು ಯಾಕೋ ಗೊತ್ತಿಲ್ಲ ಡಿಲೀಟ್ ಆಗ್ಯಾವ್ರಿ ಸಮ್ ಕ್ಲಿಪ್ಸ್. ಸೊ ಲೇಟ್ ಆಗಿತ್ತು ಅಂತ ಹಂಗೆ ಹೊಂಟೀನಿ ನೋಡ್ರಿ. ಹೆಂಗೆ ಕಾಣಿಸತ್ತೀನಿ ಅಂತ ಕಮೆಂಟ್ ಮಾಡಿರಿ. ಇದು ಈವ್ನಿಂಗ್ ಲಾಗ್ ನೋಡ್ರಿ ಗೈಸ್. ಅಷ್ಟು 1 ಅಷ್ಟು ದೂರ ಇದ್ರು ನಾನು ನೋಡಿ ಎಷ್ಟು ಚಂದ ಓಡಿ ಬರ್ತಾಳೆ ನೋಡ್ರಿ. ಎಮೋಷನ್ ಭಾಳ ಆಗ್ತೀನಿ ರೀ. ಅದು ಏನು ಮಾಡೋಕ್ಕಾಗಲ್ರಿ ಪರಿಸ್ಥಿತಿ. ಬಟ್ ಒಂದದ ಹಿರಿಯರಿ ನಮ್ಮ ಮಮ್ಮಿ ಅದಾರ ನಮ್ಮ ಬೇರೆ ನೋಡ್ರಿ. ಏನೋ ಮಾಡಲಿ ಏನೋ ಇರಲಿ ನಂಗೆ ಸಪೋರ್ಟಿವ್ ಆಗಿ ಹಿಂಗೆ ನಿಂದಿರ್ತಾರೆ. ಬಟ್ ಒಳ್ಳೇದೇ ಕಷ್ಟ ಸಪೋರ್ಟಿವ್ ಆಗಿರ್ತಾರೆ. ಹಂಗಂತ ನಾ ಕೆಟ್ಟದಂತೂ ಮಾಡೋಂಗಿಲ್ಲ. ಅವ್ರ ನಂಬಿಕೆನ ಯಾವತ್ತೂ ಮಾಡೋಂಗಿಲ್ಲ. ಸೊ ಲೆಟ್ಟಿದ್ದೆ ಮ್ಯಾಟ್ರ್ ಮತ್ತು ಮ್ಯಾರೇಜ್ ಅವ್ರಿಗೆ ಸಾರಿ ಕೊಡ್ರಿ. ನೋಡಿ ಸಾಯಂಕಾಲ ನೋಡ್ರಿ ಕೆಲ್ಸ ಚೆನ್ನಾಗಿ ಐತ್ರಿ ಅಲ್ಲಿ ಖುಷಿದು ನೋಡ್ರಿ. ಹಿಂಗಾಗಿತ್ತು ಲಕ್ಷ್ಮೀ ಪೂಜೆದು ಬೆಳಗಿಂದ ಕ್ಲಿಪ್ ಇಲ್ಲಿ ಬಂದೈತಿ. ಸಾರಿ ಫಾರ್ ದಟ್. ಎಲ್ಲರೂ ನಮಸ್ಕಾರ ಮಾಡಿರಿ. ಆದಷ್ಟು ಲಕ್ಷ್ಮಿ ನಿಮಗೂ ಆಯುಷ್ಯ ಕೊಟ್ಟು ಕಾಪಾಡಲಿ, ನಿಮ್ಮ ಕನಸನ್ನೆಲ್ಲ ಈಡೇರಿಸಲಿ. ವಿಜಯ ಕೊಡುತ್ತಾಳೆ, ವಿದ್ಯಾಲಕ್ಷ್ಮಿ ವಿದ್ಯೆ ಕೊಡುತ್ತಾಳೆ, ಧನಲಕ್ಷ್ಮಿಯು ಧನ ಕೊಡುತ್ತಾಳೆ. ಹೀಗೆ ಅಷ್ಟಸಿದ್ಧಿಗಳು ಲಭಿಸುವು. ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಹೆಸರಿನ ರಾಜನು ರಾಜ್ಯವಾಳುತ್ತಿದ್ದನು. ಅವನು ಪರಾಕ್ರಮಿ ಇದ್ದು 4 ವೇದ, 6 ಶಾಸ್ತ್ರ, 18 ಪುರಾಣ ಇವುಗಳನ್ನೆಲ್ಲವನ್ನು ಬಲ್ಲವನಾಗಿದ್ದನು. ಅವನಿಗೆ ಸುರತಚಂದ್ರಿಕಾ ಹೆಸರಿನ ರಾಣಿ ನೋಡಿ ಒಬ್ಬ ದಾಸಿ ಮುಂದೆ ಬಂದಳು ಹಾಗೂ ಆ ಮುದುಕಿಯನ್ನು ವಿಚಾರಿಸಿದಳು, ನಿನ್ನ ಹೆಸರೇನು? ನಿನ್ನ ಪತಿಯ ಹೆಸರೇನು? ನೀನು ಇರುವ ಸ್ಥಳ ಯಾವುದು? ಆಗ ವೃದ್ಧ ಸ್ತ್ರೀ ರೂಪಧಾರಿ ಲಕ್ಷ್ಮೀ ಮಾತೆಯು, ನನ್ನ ಹೆಸರು ಕಮಲ, ನನ್ನ ಪತಿಯ ಹೆಸರು ಭುವನೇಶ, ನಾವು ದ್ವಾರಿಕೆಯಲ್ಲಿ ಇರುವೆವು. ನಿಮ್ಮ ರಾಣಿ ಪೂರ್ವಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿ ಇದ್ದಳು. ಆ ವೈಶ್ಯ ಬಹಳ ದರಿದ್ರನಿದ್ದು ದಿನಾಲೂ ಹೆಂಡತಿಯ ಜೊತೆ ಜಗಳವಾಡುತ್ತಿದ್ದ, ಬಡಿಯುತ್ತಿದ್ದ. ಆ ತ್ರಾಸಿಗೆ ಅವಳು ಬೇಸತ್ತು ಮನೆ ಬಿಟ್ಟು ಹೋದಳು. ಅವಳು ದಟ್ಟಾರಣಿನಲ್ಲಿ ಹಸುವಿನಿಂದ ಕಂಗೆಟ್ಟು ಬಳಲುತ್ತಿರಲು ಅವಳ ದುರ್ದಶೆಯನ್ನು ನೋಡಿ ನನಗೆ ಅವಳ ಮೇಲೆ ದಯೆ ಬಂದಿತ್ತು. ಧನ ಸಂಪತ್ತಿಯನ್ನು ಕೊಡುವ ಲಕ್ಷ್ಮೀ ವ್ರತದ ಮಹಾತ್ಮೆಯನ್ನು ಅವಳಿಗೆ ಅರುಹಿದೆ. ನನ್ನ ಉಪದೇಶದಂತೆ ಅವಳು ಲಕ್ಷ್ಮೀ ವ್ರತ ಮಾಡಿದಳು. ಶ್ರೀ ಲಕ್ಷ್ಮೀದೇವಿ ಅವಳಿಗೆ ಪ್ರಸನ್ನನಾದಳು. ಆದ್ದರಿಂದ ಅವಳು ದರಿದ್ರತನ ದೂರಾಗಿ ಸಂತತಿ ಸಂಪತ್ತಿಯಿಂದ ಮನೆ ತುಂಬಿತ್ತು. ಆನಂದವೇ ಆನಂದ. ಮುಂದೆ ಅವರಿಬ್ಬರು ನಿಧನ ಹೊಂದಿದರು. ಲಕ್ಷ್ಮೀ ವ್ರತ ಮಾಡಿದ್ದರಿಂದ ಅವರು ಲಕ್ಷ್ಮೀ ಲೋಕದಲ್ಲಿ ವೈಭವದಿಂದ ಇದ್ದರು. ಅವರು ಎಷ್ಟು ವರ್ಷ ಲಕ್ಷ್ಮೀ ವ್ರತ ಮಾಡಿದರೋ ಅಷ್ಟು 1000 ವರ್ಷ ಅವರು ಸುಖೋಪಭೋಗ ಪಡೆದರು. ಅದಲ್ಲದೆ ಈಗ ರಾಜಕುಲದಲ್ಲಿ ಜನ್ಮ ಹೊಂದಿದರು. ಆದರೆ ಈಗ ಈ ರಾಣಿಯು ಲಕ್ಷ್ಮೀ ವ್ರತ ಮಾಡುವುದನ್ನು ಮರೆತಿದ್ದಾಳೆ. ಅವಳಿಗೆ ನೆನಪು ಮಾಡಿಕೊಡುವುದಕ್ಕಾಗಿ ನಾನು ಮುದ್ದಾಂ ಇಲ್ಲಿಗೆ ಬಂದಿರುವೆ ಎಂದು ನುಡಿದಳು. ಅದನ್ನು ಕೇಳಿ ಆ ದಾಸಿಯು ಅವಳಿಗೆ ಲಕ್ಷ್ಮೀ ವ್ರತದ ಮಾಹಿತಿಯನ್ನು ಕೇಳಿದಳು. ಪೂಜಾ ವಿಧಿಯನ್ನು ವಿಚಾರಿಸಿದಳು. ವೃದ್ಧ ರೂಪಧಾರಿ ಲಕ್ಷ್ಮಿಯು ಅವಳಿಗೆ ಲಕ್ಷ್ಮೀ ವ್ರತದ ಮಾಹಿತಿ ಮತ್ತು ಮಹಿಮೆಯನ್ನು ತಿಳಿಸಿದಳು. ಆಗ ಆ ದಾಸಿಯು ವೃದ್ಧ ಸ್ತ್ರೀ ಉಪಕಾರವನ್ನು ನೆನೆಸುತ್ತಾ ಅವಳ ನಿರೂಪ ತೆಗೆದುಕೊಂಡು ರಾಣಿಗೆ ತಿಳಿಸಲು ಹೋದಳು. ರಾಜ್ಯ ವೈಭವದಲ್ಲಿ ಮೆರೆಯುತ್ತಿರುವ ರಾಣಿಗೆ ತನ್ನ ಐಶ್ವರ್ಯದ ಬಗ್ಗೆ ಬಹಳ ಗರ್ವವಾಗಿದ್ದಿತ್ತು. ಅವಳು ಉನ್ಮತ್ತಳಾಗಿದ್ದಳು. ವೃದ್ಧಳ ನಿರೂಪ ಕೇಳಿ ಸಿಟ್ಟಿನಿಂದ ಬಂದು ಆ ವೃದ್ಧ ಬ್ರಾಹ್ಮಣ ಸ್ತ್ರೀಯರಿಗೆ ಬಹಳ ಹೀಯಾಳಿಸಿ ನುಡಿದಳು.
ಅದಲ್ಲದೆ ಅವಳನ್ನು ದೂಕಿದಳು. ಆ ವೃದ್ಧ ಸ್ತ್ರೀ ಪ್ರತ್ಯಕ್ಷ ಲಕ್ಷ್ಮಿಯಾಗಿದ್ದಳು. ಇದು ಆ ರಾಣಿಗೆ ಗೊತ್ತಾಗಲಿಲ್ಲ. ಈ ರಾಣಿಯು ಉದಟತನದ ನೋಡಿ ಲಕ್ಷ್ಮಿಗೆ ಅಲ್ಲಿ ಇರಲು ಮನಸ್ಸು ಆಗದೆ ತನ್ನ ಸ್ವಸ್ಥಾನಕ್ಕೆ ಹೋಗಲು ನಿರ್ಧರಿಸಿದಳು. ಅವಳು ಅಲ್ಲಿಂದ ನಡೆದಳು. ಸ್ವಲ್ಪ ಮುಂದೆ ಹೋಗಲು ಶ್ಯಾಮಬಾಲ ರಾಣಿ ಮಗಳು ಭೇಟಿಯಾದಳು. ಅವಳಿಗೆ ಎಲ್ಲ ಸಮಾಚಾರ ತಿಳಿಯಿತು. ಅವಳು ಆ ವೃದ್ಧ ಸ್ತ್ರೀಯ ಕ್ಷಮೆ ಬೇಡಿದಳು. ಆಗ ಲಕ್ಷ್ಮಿಗೆ ಅವಳ ಮೇಲೆ ದಯ ಬಂದು ಶ್ಯಾಮಬಾಲಿಗೆ ಲಕ್ಷ್ಮೀ ವ್ರತದ ಮಾಹಿತಿ ಹೇಳಿದಳು. ಆ ದಿವಸವೇ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರವಾಗಿತ್ತು. ಶ್ಯಾಮಬಾಲೆಯು ಭಾವಭಕ್ತಿಯಿಂದ ಲಕ್ಷ್ಮೀ ವ್ರತ ಮಾಡಿದಳು. ಆದ್ದರಿಂದ ಸಿದ್ದೇಶ್ವರ ಹೆಸರಿನ ಒಬ್ಬ ರಾಜನ ಪುತ್ರ ಮಾಲಾಧಾರ ಹೆಸರಿನ ರಾಜಕುಮಾರನೊಂದಿಗೆ ಅವಳ ವಿವಾಹವಾಯಿತು. ಅವಳಿಗೆ ಎಲ್ಲ ವೈಭವ ಪ್ರಾಪ್ತವಾಯಿತು. ಪತಿಯೊಂದಿಗೆ ಆನಂದದಿಂದ ಇರಹತ್ತಿದಳು. ಇತ್ತ ಶ್ರೀಲಕ್ಷ್ಮಿಯು ಕೋಪದಿಂದ ರಾಜ ಭದ್ರಶವ ಮತ್ತು ಪತ್ನಿ ಸುರತಚಂದ್ರಿಕಾ ಇವರ ರಾಜ್ಯ ಹೋಯಿತು. ವೈಭವ ಐಶ್ವರ್ಯ ಹೋಗಿ ಅನ್ನಗತಿಕರಾದರು. ಒಂದು ದಿನ ಸುರತಚಂದ್ರಿಕಾ ತನ್ನ ಪತಿ ತಮ್ಮ ಹಳೆಯ ರಾಜನಿದ್ದು ಅವನ ಹತ್ತಿರ ಬಹಳ ಐಶ್ವರ್ಯವಿದೆ, ಅವನ ಕಡೆ ಹೋಗಿ ನಮ್ಮ ಪರಿಸ್ಥಿತಿಯನ್ನು ಹೇಳಿದರೆ ಅವನಿಗೆ ದಯೆ ಬಂದು ಏನಾದರೂ ಸಂಪತ್ತು ಕೊಡುವನು ಎಂದು ನುಡಿದಳು. ಅದರಂತೆ ಭದ್ರಶವನು ಅಳಿಯನ ರಾಜಧಾನಿಗೆ ಹೋದನು. ಅಲ್ಲಿಯ ಒಂದು ಸರೋವರದ ದಂಡೆಯ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಕುಳಿತನು. ಅಷ್ಟರಲ್ಲಿ ಶ್ಯಾಮಬಾಲೆಯ ದಾಸಿಯು ನೀರು ತರಲು ಆ ಸರೋವರಕ್ಕೆ ಬಂದಳು. ಅವಳು ಅಲ್ಲಿ ಕುಳಿತಿರುವ ಭದ್ರಶವನನ್ನು ನೋಡಿ ಹೆಸರು ಮತ್ತು ಊರು ವಿಚಾರಿಸಲು ಅವನು ರಾಣಿಯ ತಂದೆ ಎಂದು ಗೊತ್ತಾಗಿತ್ತು. ಓಡುತ್ತಾ ಬಂದು ವಿಷಯ ತಿಳಿಸಿದಳು. ಶ್ಯಾಮಬಾಲೆಯು ಬಂದು ತನ್ನ ಪಿತನನ್ನು ವೈಭವದಿಂದ ರಾಜಭವನಕ್ಕೆ ಕರೆದುಕೊಂಡು ಹೋಗಿ ತುಂಬ ಆದರ ಸತ್ಕಾರ ಮಾಡಿದಳು. ಹಾಗೂ ತಂದೆ ಹೋಗುವ ಮುಂದೆ ಹಂಡೆ ಕೊಪ್ಪರಿಗೆ ತುಂಬ ದನ ಕೊಟ್ಟು ಕಳಿಸಿದಳು. ಭದ್ರಶವ ರಾಜನ ಹಂಡೆಯೊಂದಿಗೆ ಸುರತಚಂದ್ರಿಕೆಯ ಕಡೆಗೆ ಬಂದನು. ಅವಳಿಗೆ ಹಂಡೆಯನ್ನು ನೋಡಿ ಆನಂದವಾಯಿತು. ಆನಂದದಿಂದ ಹಂಡೆ ತೆಗೆಯಲು ಹಂಡೆ ತುಂಬ ಕೇವಲ ಇದ್ದಲಿಯೇ ತುಂಬಿದಿತ್ತು. ಸುರತಚಂದ್ರಿಕೆಗೆ ತನ್ನ ಮಗಳ ಮೇಲೆ ಬಹಳ ಕೋಪ ಬಂದಿತ್ತು. ಲಕ್ಷ್ಮಿಯ ಅವಕೃಪೆಯಿಂದ ಈ ಚಮತ್ಕಾರವಾಗಿತ್ತು. ಕೆಲ ದಿನದ ಮೇಲೆ ಸುರತಚಂದ್ರಿಕಾ ತನ್ನ ಮಗಳ ಮನೆಗೆ ಹೋದಳು. ಅಂದು ಅಕಸ್ಮಾತ್ ಮಾರ್ಗಶಿರ ಮಾಸದ ಕೊನೆಯ ಗುರುವಾರವಿತ್ತು. ಶ್ಯಾಮಬಾಲೆ ಲಕ್ಷ್ಮೀ ವ್ರತ ಮಾಡಿ ತಾಯಿಯ ಕಡೆಯಿಂದಲೂ ಕೂಡ ತುಂಬಾ ಆಗ್ರಹದಿಂದ ಗುರುವಾರ ಲಕ್ಷ್ಮೀ ವ್ರತವನ್ನು ಮಾಡಿಸಿದಳು. ಸುರತಚಂದ್ರಿಕೆಯು ತಿರುಗಿ ತನ್ನ ನಗರಕ್ಕೆ ಬಂದಳು. ಅವಳು ಲಕ್ಷ್ಮೀ ವ್ರತ ಮಾಡಿದ್ದರಿಂದ ಪೂರ್ವದ ಎಲ್ಲ ವೈಭವ ಅವಳಿಗೆ ಮತ್ತೆ ಪ್ರಾಪ್ತವಾಗಿ ರಾಜ್ಯೇಶ್ವರದಿಂದ ಇದ್ದಳು. ಮುಂದೆ ಕೆಲ ದಿನದ ಮೇಲೆ ಶ್ಯಾಮಬಾಲೆ ತನ್ನ ತವರಿಗೆ ಬಂದಳು. ಆದರೆ ತಂದೆಗೆ ಇದ್ದಿಗೆ ಕೊಟ್ಟಳು ಹಾಗೂ ತನಗೆ ಏನು ಕೊಡಲಿಲ್ಲ ಎಂಬ ಸಿಟ್ಟಿನಿಂದ ಅವಳನ್ನು ಸುರಚಂದ್ರಿಕೆಯು ಮಾತನಾಡಿಸಲಿಲ್ಲ. ಆಕೆಗೆ ಅವಳಿಗೆ ತುಂಬಾ ಅಪಮಾನವಾಯಿತು. ಆದರೆ ಅವಳು ತಾಯಿಯ ಮೇಲೆ ಕೋಪಗೊಳ್ಳದೆ ಅಲ್ಲಿಂದ ಬಂದಳು. ಬರುವ ಮುಂದೆ ಸ್ವಲ್ಪ ಉಪ್ಪು ತೆಗೆದುಕೊಂಡು ಬಂದಳು. ಪತ್ನಿಯು ಬಂದುದನ್ನು ನೋಡಿ ಪತಿಯು ತವರು ಮನೆಯಿಂದ ಏನು ತಂದಿರುವೆ ಎಂದು ಕೇಳಿದನು. ಆಗ ಅವಳು ರಾಜ್ಯದ ಸಾರ ತಂದಿರುವೆ ಎಂದಳು. ಆಗ ಪತಿಯು ಸಾರ ಎಂದರೇನು ಎಂದು ಕೇಳಿದನು. ಆಗ ಪತ್ನಿ ಸ್ವಲ್ಪ ತಡೆಗೆ ಹೇಳುವೆ ಎಂದು ನುಡಿದು ಉಪ್ಪಿಲ್ಲದ ಅಡಿಗೆ ಮಾಡಿಸಿ ಪತಿಗೆ ಬಡಿಸಿದಳು. ಅವನಿಗೆ ಉಪ್ಪಿಲ್ಲದ ಅಡಿಗೆ ರುಚಿಸಲಿಲ್ಲ. ಆಗ ಉಪ್ಪು ಹಾಕಿ ಅಡಿಗೆ ಮಾಡಿಸಿದಳು. ಆಗ ಪದಾರ್ಥಗಳೆಲ್ಲವೂ ರುಚಿಯಾದವು. ಆಗ ಇದೇ ರಾಜ್ಯದ ಸಾರ ಇನ್ನಂತೆ ಅವ್ರ ಮನೆಯಿಂದ ತಂದಿರುವೆ ಎಂದು ಪತಿಗೆ ನುಡಿದಳು. ಆಮೇಲೆ ಇಬ್ಬರು ಹಾಸ್ಯ ವಿನೋದ ಮಾಡುತ್ತಾ ಭೋಜನ ಮಾಡಿದರು. ಅವರಿಬ್ಬರು ಆನಂದದಿಂದ ಇದ್ದರು. ಈ ರೀತಿ ಯಾರು ಶ್ರದ್ಧೆ ಭಕ್ತಿಯಿಂದ ಈ ವ್ರತವನ್ನು ಮಾಡುವರೋ ಅವರಿಗೆ ಲಕ್ಷ್ಮೀ ಕೃಪೆ ಆಗುವುದು, ಸುಖಶಾಂತಿ ಲಭಿಸುವುದು, ಮನೋರಥ ಪೂರ್ಣವಾಗುವುದು. ಆದರೆ ಶ್ರೀಮಂತಕ್ಕೆ ಬಂದ ಮೇಲೆ ಗರ್ವ ಸೊಕ್ಕು ಮಾಡಬಾರದು. ಲಕ್ಷ್ಮೀ ವ್ರತ ಫ್ರೆಂಡ್ಸ್ ಸ್ಕಿಪ್ ಮಾಡಲಾರ ಈ ಕಥೆಯನ್ನು ಕೇಳ್ರಿ. ಭಾಗ 1 ಐತಿ. ಎಲ್ಲರಿಗೂ ದೇವಿ ಲಕ್ಷ್ಮಿ ಅನುಗ್ರಹ ನಿಮ್ಮಲ್ಲಿ ಇರಲಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಮೂಲಕ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋ. ಬಾಯ್.